ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಕಾಫಿ ತಿಂಡಿಗಳ ದರ ಏರಿಕೆ ಮಾಡಲ್ಲ ಅನ್ನುವಂತ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ದರ ಏರಿಕೆಯಿಂದ ಪರ್ಯಾಯ ವ್ಯವಸ್ಥೆಯನ್ನ ಕಂಡುಕೊಳ್ತೀವಿ. ಪದೇ ಪದೇ ಊಟ ತಿಂಡಿ ದರ ಏರಿಕೆ ಮಾಡೋದು ಸರಿಯಲ್ಲ. ದರ ಏರಿಕೆ ಮಾಡಿದ್ರೆ ಗ್ರಾಹಕರ ಮೇಲೆ ಎಫೆಕ್ಟ್ ಆಗುತ್ತೆ. ಗ್ಯಾಸ್ ದರ ಇಳಿಕೆ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡ್ತೇವೆ ಅಂತ ಹೇಳಿ ಹೋಟೆಲ್ ಮಾಲೀಕರ ಸಂಘದ ವತಿಯಿಂದ ಈ ರೀತಿಯಾಗಿ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ನಿನ್ನೆ ಅಷ್ಟೇ ಇದರ ಬಗ್ಗೆ ಮಾಹಿತಿ ಬಂದಿತ್ತು. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ನ ಬೆಲೆ ಏರಿಕೆ ಆಗಿದೆ ಅನ್ನುವಂತ ಮಾಹಿತಿ. ಹಾಗಾಗಿ ಜನರಲ್ಲಿ ಒಂದು ಆತಂಕ ಸೃಷ್ಟಿಯಾಗಿತ್ತು. ಮತ್ತೆ ಕಾಫಿ ತಿಂಡಿಗಳ ಬೆಲೆ ಏರಿಕೆ ಆಗತ್ತೆ ಅಂತ ಹೇಳಿ ಒಂದು ಗಾಬರಿ ಉಂಟಾಗಿತ್ತು. ಆದ್ರೆ ಇಲ್ಲಿ ಪದೇ ಪದೇ ಊಟ ತಿಂಡಿಯ ದರ ಏರಿಕೆಯನ್ನ ಮಾಡೋದಿಲ್ಲ. ಇದಕ್ಕೆ ಪರ್ಯಾಯವಾಗಿ ಬೇರೆ ವ್ಯವಸ್ಥೆಯನ್ನ ನೋಡ್ತೀವಿ ಅಂತ ಹೇಳಿ ಈಗ ಮಾಹಿತಿಯನ್ನ ನೀಡಿದ್ದಾರೆ. ನಿನ್ನೆ ದಿಢೀರ್ ಅಂತ ಹೇಳಿ 2161 ರೂಪಾಯಿ ಇದ್ದಂತ ಗ್ಯಾಸ್ ಸಿಲಿಂಡರ್ 3102 ರೂಪಾಯಿಗೆ ಏರಿಕೆಯಾಗಿತ್ತು. ಹಾಗಾಗಿ ಇಲ್ಲಿ ಸೃಷ್ಟಿ ಆಗಿದ್ದಂತ ಹಲವು ಗೊಂದಲಗಳಿಗೆ ಈಗ ಹೋಟೆಲ್ ಮಾಲೀಕರು ಇದಕ್ಕೆ ಉತ್ತರವನ್ನ ನೀಡುತ್ತಿದ್ದಾರೆ. ಕಾಫಿ ತಿಂಡಿಯ ದರದಲ್ಲಿ ಏರಿಕೆಯನ್ನ ಮಾಡೋದಿಲ್ಲ. ಇದಕ್ಕೆ ಪರ್ಯಾಯವಾದಂತ ಬೇರೆ ಮಾರ್ಗವನ್ನ ನಾವು ಸೃಷ್ಟಿ ಮಾಡ್ತೀವಿ. ಹಾಗೆ ಇಲ್ಲಿ ದರ ಏರಿಕೆಯನ್ನ ಕಡಿಮೆ ಮಾಡಬೇಕು, ದರ ಇಳಿಕೆ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ.